ಹೇಯ್ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೀನಿ ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಬೈ ಎಚ್ ವಿ ಪ್ರತೀಕ. ಇವತ್ತು ನಾವು ನೋಡೋಣ ನಮ್ಮ ಬಯಾಲಜಿ ಫಸ್ಟ್ ಚಾಪ್ಟರ್ ಯಾವುದಂದ್ರೆ ಅದು ಲಿವಿಂಗ್ ವರ್ಲ್ಡ್ ಐತಿ. ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ. ಇವತ್ತು ನಾವು ಕ್ರ್ಯಾಶ್ ಪ್ಯಾಡ್ ನೋಡೋಣ ಬಯಾಲಜಿದ. ಇವತ್ತು ನಾವು ಎತ್ತರೋಗಿ ಇದು ಮಾಡತ್ತೀವಿ ಅಂದ್ರೆ ಲಿವಿಂಗ್ ವರ್ಲ್ಡ್ ಬಗ್ಗೆ ಕಲಿಯತ್ತೀವಿ. ಬಯಾಲಜಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ನಿಮ್ಗೆ ಇದು ಬಯಾಲಜಿದ ಫೌಂಡೇಶನ್ ಐತಿ. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನೈತಿ ಅಂದ್ರೆ ವಾಟ್ ಮೇಕ್ಸ್ ಸಮಥಿಂಗ್ ಅಲೈವ್. ಅಲೈವ್ ಅಂದ್ರೆ ಏನು? ಜೀವಂತ ಇರೋದು. ಅಲೈವ್ ಹೆಂಗೆ ಮಾಡ್ದಿತ್ತಂತ ಇವು ಫೀಚರ್ಸ್ ಒಂದು ಸ್ಟೆಪ್ಸ್ ಇದಾವೆ, ಹೆಂಗೆ ಕ್ಯಾರೆಕ್ಟರಿಸ್ಟಿಕ್ಸು, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋಣ. ಲಿವಿಂಗ್ ಥಿಂಗ್ಸ್ ಬರೀ ಲಿವಿಂಗ್ ಥಿಂಗ್ಸ್ ಅಷ್ಟೇ ಅಲ್ಲ, ನಮ್ಮ ಸರೌಂಡಿಂಗ್ದಾಗ ಇರೋದು ಅವು ಏನೇನು ಮಾಡ್ತಾವಂದ್ರೆ ನಾ ಹೆಂಗೆ ಹೇಳ್ತೇನೆ ಅಂದ್ರೆ ನನ್ನ ಜೊತೆ ರಿಪೀಟ್ ಮಾಡಿರಿ. ಒಂದನೇದು ಏನಂದ್ರೆ ಆರ್ಗನೈಜೇಷನ್. ಏನಂದ್ರೆ ನಾವು ಜೀವಂತ ಇದೇವಂದ್ರೆ ನಮ್ಮೊಳಗೆ ಆರ್ಗನೈಜೇಷನ್ ಆಕೈತಿ. ಆರ್ಗನೈಜೇಷನ್ ಅಂದ್ರೆ ನಮ್ಮೊಳಗೆ ಪ್ರೊಸೆಸ್ ಆಕೈತಿ. ಏನಾಕಿದ್ರೆ ಸೆಲ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್. ಸೆಲ್ಸ್ ಏನದಾವಲ್ಲ ನಮ್ಮ ಬಾಡಿ ಒಳಗೆ, ಈ ಪ್ರತಿಯೊಂದು ನಮ್ಮ ಬಾಡಿ ಒಳಗಾಗಲಿ ಒಟ್ಟು ಯಾವ ಲಿವಿಂಗ್ ಥಿಂಗ್ಸ್ ಅದಾವ ಅದ್ರೊಳಗೆ ಇನ್ನು ಸೆಲ್ಸ್ ಇದಾವೆ, ಟಿಶ್ಯೂಸ್ ಇದಾವೆ, ಅವೇನು ಮಾಡ್ತಾವೆ, ಅವು ಬ್ಲಾಕ್ಸನ್ನ ಬಿಲ್ಡ್ ಮಾಡ್ತಾವೆ. ಸೆಕೆಂಡ್ ಒನ್ ಏನು? ಮೆಟಾಬೋಲಿಸಮ್. ಮೆಟಾಬೋಲಿಸಮ್ ಹೇಳಿ ಬರ್ತೈತಿ. ಏನು ಬರ್ತೈತಿ? ಈಟಿಂಗ್, ತಿನ್ನೋದ, ಬ್ರೇಕಿಂಗ್ ಅಂದ್ರೆ ಅದನ್ನ ಸ್ಟಾರ್ಚ್ ಮತ್ತು ಶುಗರಾಗಿ ಬ್ರೇಕ್ ಮಾಡೋದ, ಮತ್ತು ಬಿಲ್ಡಿಂಗ್ ಮಾಡೋದು ಗ್ರೋತ್ ಸಂಬಂಧ. ಥರ್ಡ್ ಒನ್ ಏನು? ಗ್ರೋತ್. ಗ್ರೋತ್ ಅಂದರೆ ಏನು? ಬಿಗ್ಗರ್ ಆರ್ ಮೋರ್ ಸೆಲ್ಸ್. ಅಂದರೆ ಏನು ಮಾಡೋದು? ಗ್ರೋತ್ ಇದ್ದಿದೆ ಅಂದರೆ ಏನು? ನಮ್ಗೆ ದೊಡ್ಡದು ಮಾಡ್ತೀವಿ ಅಂದ್ರೆ ನಮ್ಮ ಬೆಳವಣಿಗೆ ಮಾಡ್ತೈತಿ, ಅದಕ್ಕೆ ನಾವು ಗ್ರೋತ್ ಅಂತೇವೆ. ಬಿಗ್ಗರ್ ಆರ್ ಮೋರ್ ಸೆಲ್ಸನ್ನು ಜಾಸ್ತಿ ಮಾಡ್ಕೋಸೋಕೆ ಯಾವಾಗ ನಮ್ದು ಗ್ರೋತ್ ಆಕೈತಿ. ನೆಕ್ಸ್ಟ್ ಏನಂದ್ರೆ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದ್ರೆ ಏನು? ಮೇಕಿಂಗ್ ಬೇಬೀಸ್ ಆರ್ ಸೀಡ್ಸ್. ರೀಪ್ರೊಡಕ್ಷನ್ ಅಂದ್ರೆ ಏನು? ಒಂದು ಜನ್ರೇಷನ್ ಅದೇ ಜನ್ರೇಷನ್ ಅವ್ರ ಜನ್ರೇಷನ್ ಹಂಗೆ ಮುಂದೆ ಹೋಗ್ಕೋತ ಹೋಗೋದು. ಅಂದ್ರೆ ಬೇಬೀಸ್ನ ಪ್ರೊಡ್ಯೂಸ್ ಮಾಡೋದು, ಅಂದ್ರೆ ಅವ್ರ ಹೆಂಗೆ ಒನ್ಸ್ನ ಪ್ರೊಡ್ಯೂಸ್ ಮಾಡೋದು. ಅಥವಾ ಸೀಡ್ಸ್ ಅಂದರೆ ಬೀಜ್ಗಳ್ನ ಇದು ಮಾಡೋದು, ಪ್ರೊಡ್ಯೂಸ್ ಮಾಡೋದು. ನಮ್ಮ ನೆಕ್ಸ್ಟ್ ಏನಂದ್ರೆ ಫಿಫ್ತ್ ಒನ್ ರೆಸ್ಪಾನ್ಸ್. ರಿಯಾಕ್ಟ್ ಟು ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಹೆಂಗೆ ರಿಯಾಕ್ಟ್ ಆಕೈತಿ ಅಂದ್ರೆ ರೆಸ್ಪಾನ್ಸ್. ಪ್ಲ್ಯಾಂಟ್ಸ್ ಏನು ಹಾಕ್ಕವ? ಮೂವ್ ಹಾಕ್ಕವ. ಮತ್ತೇನಾಕೈತಿ? ಹ್ಯೂಮನ್ಸ್ ಬ್ಲಿಂಕ್. ಪ್ಲ್ಯಾಂಟ್ಸ್ ಮೂವ್ ಹಾಕ್ಕವ ಮತ್ತು ಹೆಂಗೆ ಒಂದು ಜಾಗ ಸ್ವಲ್ಪ ಇನ್ನೊಂದು ಜಾಗಕ್ಕೆ ಮೂವ್ ಅಂದ್ರೆ ಹಚ್ಚಿದಲ್ಲಿ ಇರ್ತಿದ್ದು ಗಿಡ ಪ್ಲ್ಯಾಂಟ್ಸ್ ಆದ್ರೆ ಸ್ವಲ್ಪ ಮೂವ್ ಹಾಕ್ಕವ. ಅಂದ್ರೆ ಅದ್ರ ಹಿಂಗೆಲ್ಲ ಅದು ವೈಡ್ ಹಾಕಿತ್ಲ, ಲೈಕ್ ಅದ್ರ ಪಾರ್ಟ್ಸ್, ಅದ್ರ ಸ್ಟೆಮ್ ಅದೆಲ್ಲ ವೈಡ್ ಹಾಕಿತ್ತು ಅಂದ್ರೆ ಅದು ಹಿಂಗೆಲ್ಲ ಬೆಳಿತೈತೆ, ವೈಡ್ರಾಗಿ ಬೆಳೀತು. ಒಂದೇ ಜಾಗದಾಗ ಇರ್ತೈತಿ ಬಟ್ ರೂಟ್ಸ್ ಅದು, ಆದರೆ ಅದು ವೈಡ್ರಾಗಿ ಬೆಳೀತೈತಿ. ಅದರ ನಾವು ಹ್ಯೂಮನ್ಸ್ ನಮ್ಮ ಕಣ್ಣು ಬ್ಲಿಂಕ್ ಮಾಡೋದು, ಕಣ್ಣು ಮುಚ್ಚಿ ತೆಗೆದು ಬ್ಲಿಂಕ್ ಮಾಡೋದು, ಹ್ಯೂಮನ್ಸ್ ಬ್ಲಿಂಕ್. ನಮ್ದು ಸಿಕ್ಸ್ತ್ ಒನ್ ಏನಂದ್ರೆ ಅಡಾಪ್ಟೇಷನ್ ಆ್ಯಂಡ್ ಇವಾಲ್ಯೂಷನ್. ಅಡಾಪ್ಟೇಷನ್ ಅಂದ್ರೆ ನಾವು ಈಸಿಲಿ ಅಡಾಪ್ಟ್ ಮಾಡ್ಕೋತೇವೆ. ಯಾವುದು ಹೊಸ ಥಿಂಗ್ಸ್ ಇರಲಿ, ಹೊಸ ಏನಿದ್ರು ನಾವು ಈಸಿಲಿ ಅಡಾಪ್ಟ್ ಮಾಡ್ಕೋತೇವೆ. ಮತ್ತು ಇವಾಲ್ವ್ ಹಾಕ್ತೀವಿ. ನಾವೇನು ಹಾಕ್ತೀವಿ ಅಂದ್ರೆ ನಮ್ಮ ಹೆರಿಡಿಟಿ ಹೆಂಗಿದ್ರು ಬಟ್ ನಾವು ನಮ್ಮ ಲೈಫ್ ಒಳಗೆ ಕಲ್ಕೋತ ನಾವು ಎವಲ್ಯೂಷನ್ ಅಂದರೆ ಇವಾಲ್ವ್ ಹಾಕ್ಕೋತ ಹೊಸದು ಕಲಿತೇವೆ. ಅಂದ್ರೆ ಏನು? ಅಡಾಪ್ಟೇಷನ್ ಅಂದರೆ ಚೇಂಜಿಂಗ್ ಟು ಸರ್ವೈವ್. ನಾವು ಜೀವನ ಉಳಿಸೋ ಸಂಬಂಧ ನಾವು ಚೇಂಜ್ ಹಾಕ್ತೇವೆ. ಮತ್ತು ಕ್ವಿಕ್ ಎಕ್ಸಾಂಪಲ್ ಏನಂದ್ರೆ ಸೂರ್ಯದಿದ್ದ ಪ್ಲ್ಯಾಂಟಿಗೆ ಹಿಟ್ ಮಾಡಿದೆ. ಸನ್ ಹಿಟ್ಸ್ ಅ ಪ್ಲ್ಯಾಂಟ್. ಅದ ಸೂರ್ಯದಿದ್ದ ಪ್ಲ್ಯಾಂಟ್ಸ್ಗಳ್ಗೆ ಹಿಟ್ ಮಾಡಿದೆ. ಇಟ್ ಬೆಂಡ್ಸ್ ಟುವರ್ಡ್ಸ್ ಲೈಟ್. ಅದ ಏನಿತ್ತಲ್ಲ ಪ್ಲ್ಯಾಂಟ್ ಇದ್ದಿದ್ದ ಅದ ಲೈಟ್ ಕಡೆ ಬೆಂಡ್ ಹಾಕಿದೆ, ಸೂರ್ಯನ ಕಿರಣ ಕಡೆ ಬೆಂಡ್ ಹಾಕೈತಿ. ಇದು ನಮ್ದು ಎಕ್ಸಾಂಪಲ್ ಐತಿ ಅಡಾಪ್ಟೇಷನ್ ಮತ್ತು ಎವಾಲ್ಯೂಷನ್. ಅದಕ್ಕಂತಾರು ದ್ಯಾಟ್ಸ್ ಫೋಟೋಟ್ರೋಪಿಸಮ್ ಬೇಬಿ. ಅದಕ್ಕೆ ಫೋಟೋಟ್ರೋಪಿಸಮ್ ಬೇಬಿ ಅಂತಾರೆ. ಯಾಕಂದ್ರೆ ಲೈಟ್ ಕಡೆ ಬೆಂಡ್ ಆಗಿತ್ತು, ಅದಕ್ಕೆ ಇವಾಲ್ವ್ ಮತ್ತು ಅಡಾಪ್ಟೇಷನ್ ಆಗಿತ್ತು, ಅದಕ್ಕೆ ಫೋಟೋಟ್ರೋಪಿಸಮ್ ಅಂತಾರೆ. ಇದಕ್ಕೆ ಇದ್ರ ಥ್ರೂ ನಮ್ಗೆ ಗೊತ್ತಾಕೈತಿ ಹೆಂಗೆ ಒಂದು ಲಿವಿಂಗ್ ಆರ್ಗಾನಿಸಮ್ದ ಹೆಂಗೆ ಅದು ಆರ್ಗನೈಸ್ ಆಕೈತೆ, ಅದ್ರದ್ದು ಹೆಂಗೆ ಅದು ಜೀವಂತ ಇತ್ತು ಹೆಂಗೆ ಗೊತ್ತು ಮಾಡ್ಕೊಂಡ್ರೆ ಇವು ಸ್ಟೆಪ್ಸ್ ಮತ್ತು ಇವು ಕ್ಯಾರೆಕ್ಟರ್ಸ್ ಇದಾವೆ, ನೆನ್ಪಿಡ್ಕೋಬೇಕು ನಾವು. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಡೈವರ್ಸಿಟಿ ಎಕ್ಸ್ಪ್ಲೋಷನ್. ಡೈವರ್ಸಿಟಿ ಎಕ್ಸ್ಪ್ಲೋಷನ್ ಅಂದರೆ ಏನು ನೋಡೋಣ. ಅರ್ತ್ ಈಸ್ ಅ ಪಾರ್ಟಿ ಆಫ್ ಅ ಲೈಫ್. ಅಂದರೆ ಏನು? ಅರ್ತ್ ಏನಿತ್ತಲ್ಲ ಭಾಳಷ್ಟು ಜೀವ ಒಳಗೆ ಅವ್ರದ ಜೀವನ ಕೊಟ್ಟೈತಿ. ಮಿಲಿಯನ್ ಆಫ್ ಸ್ಪೀಷೀಸ್. ಯಾಕಂದ್ರೆ ಸಾಕಷ್ಟು ವೆರೈಟೀಸ್ ಆಫ್ ಸ್ಪೀಷೀಸ್ ಇದಾವೆ. ಸಾಕಷ್ಟು ಜೀವ ಜಂತುಗಳು ನಮ್ಮ ಅರ್ತ್ ಮೇಲೆ ಜೀವನ ಮಾಡ್ತಾವೆ. ಟೈಪ್ಸ್ ಆಫ್ ಡೈವರ್ಸಿಟಿ ಒಳಗೆ ಎಷ್ಟು ರೀತಿ ಟೈಪ್ಸ್ ಇದಾವೆ ಅಂತ ನೋಡೋಣ. ಒಂದನೇದೇನಂದ್ರೆ ಸ್ಪೀಷೀಸ್ ಅಂದ್ರೆ ಏನು? ಸ್ಪೀಷೀಸ್ ಒಳಗೆ ಏನು ಬರ್ತವೆ? ಟೈಗರ್ಸ್, ಮ್ಯಾಂಗೋಸ್, ಬಟರ್ಫ್ಲೈ. ಟೈಗರ್ ಅಂದ್ರೆ ಹುಲಿ, ಮಾವಿನ ಹಣ್ಣ ಮತ್ತು ಬಟರ್ಫ್ಲೈಗಳು ಬರ್ತಾವೆ. ನೆಕ್ಸ್ಟ್ ಏನಂದ್ರೆ ಜೆನೆಟಿಕ್ಗಳಿಗೆ ಏನಂದ್ರೆ ಡಿಫ್ರೆಂಟ್ ಹೇರ್ ಕಲರ್ಸ್. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಂದು ಜೆನೆಟಿಕ್ಸ್ ವೇರಿ ಹಾಕೋ, 1% 2% ಜೆನೆಟಿಕ್ಸ್ ವೇರಿ ಹಾಕೋ, ಅದಕ್ಕೆ ಡಿಫ್ರೆಂಟ್ ಹೇರ್ ಕಲರ್ಸ್ ಮತ್ತು ಐ ಕಲರ್ಸ್. ಬ್ರೌನ ಮತ್ತು ಒಬ್ಬೊಬ್ರು ರೆಡ್ ಇರ್ತೈತಿ, ಒಬ್ಬರು ಬ್ಲ್ಯಾಕ್ ಇರ್ತೈತಿ. ಮೇಜರ್ಲಿ ಇಂಡಿಯನ್ಸ್ ಬ್ರೌನ ಮತ್ತು ಬ್ಲ್ಯಾಕ್ ಇರ್ತೈತಿ. ಇಕೋಸಿಸ್ಟಮ್ ಫಾರೆಸ್ಟಸ್, ಡೆಸರ್ಟ್ಸ್. ಫಾರೆಸ್ಟ್ಸ ಮತ್ತು ಡೆಸರ್ಟ್ಸ, ಓಷನ್ಸ. ಮತ್ತಂದ್ರೆ ನಾವೇನು ಕೇರ್ ಮಾಡ್ಬೇಕು, ನಮ್ಗೇನು ಡಿಸ್ಕವರ್ ಮಾಡೋದು, ಮೆಡಿಸಿನ್ ಹೆಂಗೆ ಡಿಸ್ಕವರ್ ಮಾಡ್ತೇವೆ ಅಂದ್ರೆ ನಾವು ನೇಚರ್ನ ಕನ್ಸರ್ವ್ ಮಾಡಿದಂದ್ರೆ ನಮ್ಗೆ ಮೆಡಿಸಿನ್ ಮಾಡೋಕೆ ಹತ್ತಂಗಿಲ್ಲ. ಮತ್ತು ನಾವು ಎಷ್ಟು ಫಾರೆಸ್ಟ್ ಮತ್ತು ನಮ್ದು ಎಷ್ಟು ನ್ಯಾಚುರಲ್ ರಿಸೋರ್ಸ್ ಉಳಿಸ್ತೇವೆ ಅಷ್ಟು ನಮಗೂ ಚಲೋ. ಯಾಕಂದ್ರೆ ಸ್ಪೀಸೀಸ್ ಒಳಗೆ ಏನೇನು ಬರ್ತೈತೆ ಅಂದ್ರೆ ಟೈಗರ್ಸ್, ಮ್ಯಾಂಗೋಸ್, ಬಟರ್ಫ್ಲೈ ಎಕ್ಸಾಂಪಲ್ಸ್ ಅವು. ಜೆನೆಟಿಕ್ ಒಳಗೆ ಡಿಫ್ರೆಂಟ್ ಹೇರ್ ಕಲರ ಮತ್ತು ಐ ಕಲರ್ಸ. ಮತ್ತು ಇಕೋಸಿಸ್ಟಮ್ ಒಳಗೆ ಫಾರೆಸ್ಟ್, ಡೆಸರ್ಟ್, ಓಷನ್ ಬರ್ತೈತಿ. ಡೈವರ್ಸಿಟಿ ಅಂದರೆ ಏನು?
ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಷೀಸ್ ಅರ್ತ್ ಮೇಲೆ ಅದ್ರದ್ದು ಲೈಫ್ನ ಸ್ಪೆಂಡ್ ಮಾಡತ್ತಾವ, ಲೈಫ್ ಕಳ್ಯಾತಾವ, ಥರ ಜೀವನ ನಡ್ಸತ್ತಾವ ಅಂದ್ರೆ ಅದಕ್ಕೆ ನಾವು ಡೈವರ್ಸಿಟಿ ಅಂತೀವಿ. ಸಿಂಪಲ್ ತಿಳ್ಕೊಬೇಕು, ಡೈವರ್ಸಿಟಿ ಅಂದರೆ ಇಷ್ಟೇ ಐತಿ. ಮತ್ತು ನಾವು ಎಷ್ಟು ಕನ್ಸರ್ವ್ ಮತ್ತು ಎಷ್ಟು ಸೇವ್ ಮಾಡ್ತೀವಲ್ಲ ನಮ್ಮ ಫಾರೆಸ್ಟ್ ನೇಚರ್, ಅಷ್ಟು ನಮ್ಗೆ ಚಲೋ. ನಮ್ಮ ಮೆಡಿಸಿನ್ನ ಡಿಸ್ಕವರ್ ಮಾಡೋಕೆ ನಾವು ನೇಚರ್ನ ಕನ್ಸರ್ವ್ ಮಾಡಬೇಕು, ನಮ್ಮ ಸೈನ್ಸ್ ಬ್ರೈನ್ನ ಯೂಸ್ ಮಾಡಬೇಕು. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಟಾಕ್ಸೋನಮಿ. ಟಾಕ್ಸೋನಮಿ ಅಂದ್ರೆ ಏನ? ನೇಮಿಂಗ್ ಮಾಡೋದು. ಇದು ಇವ್ರೇನು ಕೊಟ್ಟಾರ, ಟಾಕ್ಸೋನಮಿ ಅಂದರೆ ನೇಮ್ ಇಟ್ ಲೈಕ್ ಅ ಬಾಸ್ ಗತ್ತೆ ನೀವು ನೇಮಿಂಗ್ ಮಾಡೋದಕ್ಕೆ ಏನಂತಾರೆ ಟಾಕ್ಸೋನಮಿ. ಇದು ನಾವು ಟಾಕ್ಸೋನಮಿ ಅಂದರೆ ಎದ್ರೋಗಿ ನೇಮಿಂಗ್ ಮಾಡ್ತೀವಿ ಅಂದ್ರೆ ನಾವು ಬಯಾಲಜಿ ಒಳಗೆ ಟಾಕ್ಸೋನಮಿ ಅಂತ ಯೂಸ್ ಮಾಡಿ ಟರ್ಮ್ನ ನೇಮಿಂಗ್ ಮಾಡ್ತೀವಿ ಮತ್ತು ನಾವು ಲೈಫ್ನ ಆರ್ಗನೈಸ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ ಟಾಕ್ಸೋನಮಿ. ನೇಮಿಂಗ್ ಮಾಡೋದಕ್ಕೆ ಟಾಕ್ಸೋನಮಿ ಅಂತಾರೆ. ಮತ್ತು ಇದ್ರೊಳಗೆ ಒಂದು ನೇಮಿಂಗ್ ಕಲ್ಚರ್ ಬರ್ತದೆ. ಅದಕ್ಕೆ ಏನಂತ ನೇಮಿಂಗ್ ಕಲ್ಚರ್ಗೆ ಏನಂತೀವಿ ಅಂದ್ರೆ ಬಯೋನೋಮಿಯಲ್ ನೋಮೆನ್ಕ್ಲೇಚರ್ ಅಂತ ಅಂತೀವಿ. ಅದೇನಂದ್ರೆ 2 ನೇಮ್ಸ 1 ಸ್ಪೀಷೀಸ್, 2 ನೇಮ್ಸ್ ಇದಾವೆ, ಅದ್ರ ಒಂದೇ ಸ್ಪೀಷೀಸ್ಗೆ 2 ನೇಮ್ಸ್ ಇಡ್ತಾರೆ. ಹೆಂಗಂದ್ರೆ ಹೋಮೋಸೇಪಿಯನ್ಸ್ ದ್ಯಾಟ್ಸ್ ಅಸ್ ಹ್ಯೂಮನ್ಸ್ ದಿ ಲೆಜೆಂಡ್. ಅಂದರೆ ಏನ, ನಾವು ಹ್ಯೂಮನ್ಸ್ ಇಂದೇವು, ಹೋಮೋಸೇಪಿಯನ್ಸ್ ಇದೇವು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಸಿಮಿಲಾರಿಟಿ ಇದಾವೆ. ಅದೇ ಜೀನಸ್ ಕ್ಯಾಪಿಟಲೈಸ್ಡ್ ಮತ್ತು ಸ್ಪೀಷೀಸ್ ಅಂದರೆ ಏನ ಲೋವರ್ ಕೇಸ್ ಇಟಾಲಿಕ್ಸ್. ಜೀನಸ್ ಏನಿರ್ತಾವಲ್ಲ ಇವು ಫಾಂಟ್ ಕ್ಯಾಪಿಟಲೈಸ್ಡ್ ಇರ್ತಾವೆ. ಈ ಸ್ಪೀಷೀಸ್ ಏನಿರ್ತಾವೆ ಲೋವರ್ ಕೇಸ್ ಅಂದ್ರೆ ಇವ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡ್ತಾರೆ ಇಟಾಲಿಕ್ಸ್ ಒಳಗೆ. ಮತ್ತು ಹೈರಾರ್ಕಿ ಹೆಂಗಿತ್ತು ಅಂದ್ರೆ ನಮ್ದು ಹೈರಾರ್ಕಿ ಹೆಂಗೆ ಬರ್ತದೆ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮ್ಲಿ ಮತ್ತು ಜೀನಸ್. ನಾವು ಇದನ್ನೆಲ್ಲ ನಾವು ಸೆಕೆಂಡ್ ಚಾಪ್ಟರ್ ಒಳಗೆ ಕಲಿತೀವಿ. ಏನು ಬರ್ತಿದ್ವಿ ಅಂದರೆ ಹೈರಾರ್ಕಿ ನಾವು ನೆನ್ಪಿಟ್ಕೋ: ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮ್ಲಿ, ಜೀನಸ್, ಸ್ಪೀಸೀಸ್. ಟಾಕ್ಸೋನಮಿ ಏನಂದ್ರೆ ಏನ? ಸೈನ್ಸ್ ಆಫ್ ನೇಮಿಂಗ್. ನಾವು ನೇಮಿಂಗ್ ಮಾಡೋದಕ್ಕೆ ಟಾಕ್ಸೋನಮಿ ಅಂತೀವಿ ಮತ್ತು ಆರ್ಗನೈಸ್ ಮಾಡೋದಕ್ಕೆ ಟಾಕ್ಸೋನಮಿ ಅಂತ. ಬಯೋನೋಮಿಯಲ್ ನೋಮೆನ್ಕ್ಲೇಚರ್ ಅಂದರೆ 2 ನೇಮ್ಸ್ ಇದಾವೆ, ಅದಕ್ಕೆ ಒಂದೇ ಸ್ಪೀಸೀಸ್ ಅಂತೀವಿ ನಾವು. ಹೋಮೋಸೇಪಿಯನ್ಸ್ ನಾವು ಹ್ಯೂಮನ್ಸ್ ಇದೇವು. ಜೀನಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಇರ್ತೈತಿ, ಸ್ಪೀಸೀಸ್ ಅಂದ್ರೆ ಸ್ಮಾಲ್ ಲೆಟರ್ ಇರ್ತೈತಿ. ಅದು ಇಟಾಲಿಕ್ಸ್ ಒಳಗೆ ಇರ್ತೈತಿ. ನಾವು ಹೈರಾರ್ಕಿ ನೆನ್ಪಿಟ್ಕೋಬೇಕು. ಏನ? KPCOFGS. ಏನು ಹಿಡ್ಕೋಬೇಕು? ಕ್ಯಾಪ್ ಕೋ ಪ್ಯಾ ಜಿ ಎಸ್ ಅಂದರೆ ಏನ? KPCOFGS ಅಂತ ನೆನ್ಪಿಟ್ಕೋ. ಅಂದರೆ ನಮಗೆ ಹೈರಾರ್ಕಿ ಅದ್ರ ಬದಲಿ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಷೀಸ್. ಇದು ಫ್ಲೋ ಚಾರ್ಟ್ ಅಲ್ಲ, ಇದು ಹಿಂಗೆ ಐತೆ. ನಾವು ಹೈರಾರ್ಕಿ ಹಿಂಗೆ ಐತೆ, ಎಕ್ಸಾಕ್ಟ್ ಹಿಂಗೆ ಇವೆಲ್ಲ ಹೆಂಗೆ ಕಿಂಗ್ಡಮ್ಗಿಂತ ಫೈಲಮ್ಸ್ ಅಂದೈತಿ, ಫೈಲಮ್ಗಿಂತ ಕ್ಲಾಸ್ ಅನ್ನೈತಿ, ಕ್ಲಾಸ್ಗಿಂತ ಆರ್ಡರ್ಸ್ ಅಂದೈತಿ, ಆರ್ಡರ್ಗಿಂತ ಫ್ಯಾಮಿಲೀಸ್ ಅಂದೈತಿ, ಫ್ಯಾಮಿಲಿಗಿಂತ ಜೀನಸ್ ಅನ್ನೈತಿ, ಜೀನಸ್ಗಿಂತ ಸ್ಪೀಷೀಸ್ ಅಂದೈತಿ. ಇದೇ ಟಾಕ್ಸೋನಮಿ ಹೈರಾರ್ಕಿ ಐತಿ. ಈ ಹೈರಾರ್ಕಿ ನಾವು ನೆನ್ಪಿಟ್ಕೊ. ನಮ್ಗೆ ಸೆಕೆಂಡ್ ಏನು ಚಾಪ್ಟರ್ ಇಲ್ಲ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಒಳಗೆ ಭಾಳ ಯೂಸ್ ಆಕೈತಿ. ಅದಕ್ಕೆ ನಾವು ಈ ಹೈರಾರ್ಕಿಯನ್ನು ನೆನ್ಪಿಟ್ಕೋಬೇಕು. ನಮ್ಗೆ ಎದಕ್ಕೆ ಇಂಪಾರ್ಟೆನ್ಸ್ ಐತಿ, ಎದಕ್ಕೆ ನಾವು ಇದ್ರದ್ದು ಇಂಪಾರ್ಟೆನ್ಸ್ ಐತಿ ಏನಂದ್ರೆ ಆರ್ಗನೈಸ್ ಡೈವರ್ಸಿಟಿನ ಆರ್ಗನೈಸ್ ಮಾಡ್ಬೇಕು. ಯಾಕಂದ್ರೆ ಭಾಳ ಸ್ಪೀಸೀಸ್ ಇದಾವೆ. ಆ ಪ್ರತಿಯೊಂದು ಸ್ಪೀಸೀಸ್ಗೆ ನಾವು ನೇಮ್ ಇಡಬೇಕು. ಯಾಕಂದ್ರೆ ನಾವು ಎಲ್ಲದಕ್ಕೂ ಒಂದೇ ನೇಮ್ಲಿ ಕರೆಯೋಕೆ ಬರೋಂಗಿಲ್ಲ. ಯಾಕಂದ್ರೆ ನನ್ನ ನೇಮ್ ಪ್ರತೀಕ್ ಐತೆ, ನಾವು ಎಲ್ಲರಿಗೂ ಪ್ರತೀಕ್ ಅಂತ ಕರೆಯೋಕೆ ಬರೋಂಗಿಲ್ಲ, ಎಲ್ಲರಿಗೂ ರಾಜು ಅಂತ ಕರೆಯೋಕೆ ಬರೋಂಗಿಲ್ಲ, ಎಲ್ಲರಿಗೂ ರಮನ್ ಅಂತ ಕರೆಯೋಕೆ ಬರೋಂಗಿಲ್ಲ, ಎಲ್ಲರಿಗೂ ಶ್ಯಾಮ, ರಾಮ್ ಅಂತ ಕರೆಯೋಕೆ ಬರೋಂಗಿಲ್ಲ. ಯಾಕಂದರೆ ಪರ್ಟಿಕ್ಯುಲರಾಗಿ ಅದಕ್ಕೋ ಸ್ಪೀಸೀಸ್ ಹತ್ರ ಸೈಂಟಿಫಿಕ್ಸ್ ನೇಮ್ ಇದಾವೆ. ಅದ್ರದ್ದು ನೇಮ್ ಇಡೋ ಸಂಬಂಧ ನಾವು ಆರ್ಗನೈಸ್ ಮಾಡೋಕ್ಕೆ. ಯಾಕಂದ್ರೆ ನಾವೊಂದು ಆರ್ಗನೈಸ್ ಮಾಡಿದ್ವಿ ಅಂದ್ರೆ ನಮ್ಮ ಡೈವರ್ಸಿಟಿ ಈಸಿ ಮತ್ತು ಅವ್ರು ಐಡೆಂಟಿಫೈ ಮಾಡೋಕೆ ನಮ್ಗೆ ಹೆಲ್ಪ್ ಆಗೈತಿ. ಅದ್ರದ್ದು ಇಂಪಾರ್ಟೆನ್ಸ್ ಫಸ್ಟ್ ಐತಿ. ಸೆಕೆಂಡ್ ಒನ್ ಈಸಿ ಐಡಿಯಾ ಆಫ್ ಸ್ಪೀಸೀಸ್. ಹೆಂಗೆ ನಾವು ಇದೇ ಸ್ಪೀಸೀಸಿಂದ ಹೆಂಗೆ ಗೊತ್ತಾಕೈತಿ, ನಾವು ಆರ್ಗನೈಸ್ ಮಾಡಿದ್ದಕ್ಕೆ ಗೊತ್ತಾಕೈತಿ. ನಮ್ಮ ಥರ್ಡ್ ಏನು ಅಂಡರ್ಸ್ಟ್ಯಾಂಡ್ ಎವಲ್ಯೂಷನರಿ ಕನೆಕ್ಷನ್. ಅದು ಹೆಂಗೆ ಸ್ಪೀಸೀಸ ಹೆಂಗೆ ಇವಾಲ್ವ್ ಆಯ್ತು, ನಾವು ಹೆಂಗೆ ಮಂಕಿ ಟು ಹ್ಯೂಮನ್ ಅದೀವಿ, ಮಂಗನಿಂದ ಮಾನವ ಹೆಂಗೆ ಆದ್ವು, ಅದೇ ಟೈಪ್ ಇವ್ಲ್ಯೂಷನರಿ ಕನೆಕ್ಷನ್ ಗೊತ್ತು ಮಾಡ್ಕೋಕೆ ಯೂಸ್ ಆಕೈತಿ. ಇಂಪಾರ್ಟೆನ್ಸ್ ಟಾಕ್ ಲೈಕ್ ಸೈಂಟಿಸ್ಟ್ ಎನಿವೇರ್ ಇನ್ ದ ವರ್ಲ್ಡ್. ನಾವು ಹೆಂಗೆ ಮಾತಾಡ್ಬೋದು ಅಂದ್ರೆ ನಾವು ಸೈಂಟಿಸ್ಟ್ ಈ ಸ್ಪೀಸೀಸ್ ಜೀನಸ್ ಬಗ್ಗೆ ಇದೆಲ್ಲ ಹೈರಾರ್ಕಿ ಗೊತ್ತಿತ್ತಂದ್ರೆ ನಾವು ಸೈಂಟಿಸ್ಟ್ ಜೊತೆ ನಾವು ಮಾತಾಡ್ಬೋದು. ನಮ್ಮ ಸೈಂಟಿಫಿಕ್ಸ್ ನೇಮ್ ಸ್ವಲ್ಪ ನಾಲೆಜ್ ಇತ್ತಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಂದ್ರೆ ನಾವು ಡೀಪ್ಲಿಯಾಗಿ ಮಾತಾಡ್ಬೋದು. ಅದಕ್ಕೆ 4 ಇಂಪಾರ್ಟೆನ್ಸ್ ಇದ್ರ ಇದಾವೆ, 4 ಇಂಪಾರ್ಟೆನ್ಸ್ ಯೂಸ್ ಆಕ್ಕವ ಲಿವಿಂಗ್ ವರ್ಲ್ಡ್ದ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಟೈಪ್ ಆಫ್ ಸ್ಪೆಸಿಮನ್ಸ್. ಟೈಪ್ ಆಫ್ ಸ್ಪೆಸಿಮನ್ ಅಂದರೆ ಏನು ಡೆಫಿನೇಷನ್? ರೆಫರೆನ್ಸ್ ಟು ಸೂಪರ್ ಸ್ಟಾರ್ ಇನ್ ಮ್ಯೂಸಿಯಮ್. ಅಂದರೆ ಏನ ಇದು ರೆಫರೆನ್ಸ್ ಹೆಂಗೆ ಮಾಡ್ತಾರೆ ಅಂದರೆ ಮ್ಯೂಸಿಯಮ್ ಒಳಗೆ ಸೂಪರ್ ಸ್ಟಾರ್ ಏನಿದ್ದಾರೆ ಅವ್ರ ಹರ್ಬೇರಿಯಾ ಅಂದ್ರೆ ಏನು? ಟೈಪ್ ಆಫ್ ಸ್ಪೆಸಿಮನ್ ಅಂದರೆ ಇದು ಸೆಟ್ ಅಪ್ ಕಲೆಕ್ಷನ್ಸ್ ಎದ್ರದ ಸ್ಪೀಷೀಸ್ದ ಮತ್ತು ಸೈಂಟಿಫಿಕ್ಸ್ ನೇಮ್ದ ಇದು ಸೆಟ್ ಅಪ್ ಕಲೆಕ್ಷನ್ ಐತಿ. ಅದಕ್ಕೆ ನಾವು ಹರ್ಬೇರಿಯಾ ಅಂತೀವಿ. ನಾವು ಸಪೋಸ್ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಮ್ಯಾಂಗೋದ ಸೈಂಟಿಫಿಕ್ ನೇಮ್ ಏನೈತಿ? ಮ್ಯಾಂಗಿಫೆರಾ ಇಂಡಿಕಾ. ಇದರ ಸೈಂಟಿಫಿಕ್ ನೇಮ ಮ್ಯಾಂಗೋ ಸೈಂಟಿಫಿಕ್ ನೇಮ್. ಟೈಗರ್ದ ಸೈಂಟಿಫಿಕ್ ನೇಮ್ ಏನೈತಿ? ಫ್ಯಾಂಟೆರಾ ಟೈಗ್ರಸ್. ಅಂದರೆ ಮ್ಯಾಂಗಿಫೆರಾ ಇಂಡಿಕಾ ಅದಕ್ಕೆ ಬರ್ತಂದ್ರೆ ಇದು ಅದರಿಂದ ಎಕ್ಸ್ಟ್ರಾಕ್ಟ್ ಆಗೈತಿ ಮ್ಯಾಂಗೋ. ಅದಕ್ಕೆ
ಮ್ಯಾಂಗಿಫೆರಾ ಇಂಡಿಕಾ ಅಂತ ಬತ್ತು. ಟೈಗರ್ದ ಪ್ಯಾಂಟೆರಾ ಟೈಗರಸ್ ಯಾವುದಕ್ಕೆ ಬತ್ತಂದ್ರೆ ಅದರಿಂದ ಎಕ್ಸ್ಟ್ರಾಕ್ಟ್ ಆಗೈತಿ. ಇದು ಅದ್ರ ಸೈಂಟಿಫಿಕ್ ನೇಮ್ಸ್ ಅವ. ಇನ್ನೂ ಸಾಕಷ್ಟು ಸೈಂಟಿಫಿಕ್ಸ್ ನಿಮ್ಗೆ ನೇಮ್ಸ್ ಹೇಳ್ತೀನಿ ನೆಕ್ಸ್ಟ್ ರಿವಿಷನ್ ಟೈಮ್ ಒಳಗೆ ಮತ್ತು ಲಾಂಗ್ ವೀಡಿಯೋಸ್ ಒಳಗೆ, ಲಾಂಗ್ ಸೆಷನ್ ಒಳಗೆ. ನಾವು ಯಾವತ್ತೂ ಹೇಳ್ತೀನಿ, ಒಂದು ನೆನ್ಪಿಟ್ಕೋರಿ, ಯಾವತ್ತು ನೀವು ಒರಿಜಿನಲ್ ಸ್ಪೆಸಿಮನ್ನ, ಒರಿಜಿನಲ್ ಅದ್ರ ನೇಮ್ಸ್, ಒರಿಜಿನಲ್ ಸೈಂಟಿಫಿಕ್ ನೇಮ್ಸ್ ನೆನ್ಪಿಟ್ಕೋರಿ. ಯಾವತ್ತೂ ನೀವು ಮಿಸ್ಗೈಡ್ ಆಗೋಕೆ ಹೋಗ್ರಿ ಮತ್ತು ಫೇಕ್ ಇನ್ಫಾರ್ಮೇಷನ್ನ ನೆನ್ಪಿಟ್ಕೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸೈಂಟಿಫಿಕ್ಸ್ ನೇಮ್ಸ್ದಿಂದನೇ ಎಕ್ಸ್ಟ್ರಾಕ್ಟ್ ಆಗಿರ್ತೈತಿ. ಮ್ಯಾಂಗೋ ಸೈಂಟಿಫಿಕ್ ನೇಮ್ ಯಾವತ್ತು ಮ್ಯಾಂಗಿಫೆರಾ ಇಂಡಿಕಾ. ಸಪೋಸ್ ಮುಂದೆ ಇನ್ ಫ್ಯೂಚರ್ ಆದ್ರೆ ಚೇಂಜ್ ಮಾಡೋದು, ಬಟ್ ಎಕ್ಸ್ಟ್ರಾಕ್ಟ್ ಅದರಿಂದ ಆಗಿತ್ತು, ಅದಕ್ಕೆ ಮ್ಯಾಂಗಿಫೆರಾ ಇಂಡಿಕಾ. ಟೈಗರ ಫ್ಯಾಂಟೆರಾ ಟೈಗ್ರಸ್. ನಮ್ದು ಬೇಸಿಕ್ ಬಯಾಲಜಿ ಲಿವಿಂಗ್ ವರ್ಲ್ಡ್ ಇಷ್ಟೇ ಇತ್ತು. ಈಗ ಬರೀ ಜಸ್ಟ್ ಫಾಸ್ಟಾಗಿ ಕ್ವಿಕ್ ರಿವಿಷನ್ನು ಮಾಡೋಣ. ನಾವೇನೇನು ಕಲ್ತೀವಿ ಅಂದ್ರೆ ಲಿವಿಂಗ್ ಥಿಂಗ್ಸ್ ಅಂದರೆ ಏನು? ಆರ್ಗನೈಸೇಷನ್, ಮೆಟಬಾಲಿಸಮ್, ಗ್ರೋತ್, ರೀಪ್ರೊಡಕ್ಷನ್, ರಿಸ್ಪಾನ್ಸ್, ಅಡಾಪ್ಟೇಷನ್. ನಾವೇನು ಕರಿತೀವಿ ಅಂದ್ರೆ ಆರ್ಗನೈಸೇಷನ್. ಲಿವಿಂಗ್ ಥಿಂಗ್ಸ್ ಒಳಗೆ ಹೆಂಗೆ ಆರ್ಗನೈಸೇಷನ್ ಇರ್ತೈತಿ, ಹೆಂಗೆ ಸೆಲ್ಸ್ ಗ್ರೋತ್ ಆಕೋ, ಹೆಂಗೆ ಸೆಲ್ ಡಿವಿಷನ್ ಆಕೈತಿ, ಸೆಲ್ಸ್ ಹೆಂಗೆ ಇದು ಮಾಡ್ತಾವೆ. ಸೆಕೆಂಡ್ ಒನ್ ಒಳಗೆ ಹೆಂಗೆ ಮೆಟಬಾಲಿಸಮ್ ಹೆಂಗೆ ಆಕೈತಿ. ಥರ್ಡ್ ಒನ್ ಗ್ರೋತ್. ಆಮೇಲೆ ರೀಪ್ರೊಡಕ್ಷನ್, ಗ್ರೋತ್ ಹೆಂಗೆ ಆಕೈತಿ, ಹೆಂಗೆ ನಾವು ಲಾರ್ಜರ್ ಹಾಕೋತ ಹೋಗ್ತೀವಿ, ಹೆಂಗೆ ನಾವು ಬಿಗ್ಗರ್ ಹಾಕೋತ ಹೋಗ್ತೀವಿ. ರೀಪ್ರೊಡಕ್ಷನ್ ಅಂದರೆ ಹೆಂಗೆ ಒಂದ್ಸಕ್ಕೆ ಬರೆದು ಕೊಡೋದು, ನ್ಯೂ ಸ್ಪೀಷೀಸ್ಗೆ ಬರೆದು ಕೊಡೋದು, ಅದರ್ ಸ್ಪೀಷೀಸ್ಗೆ ಆ ಥರ ಹೆಂಗೆ ಒಂದು ಬರೆದು ಕೊಡೋದು. ರಿಸ್ಪಾನ್ಸ್ ನಾವು ಹೆಂಗೆ ರೆಸ್ಪಾನ್ಸ್ ಮಾಡ್ತೀವಿ. ನಾವು ಅಡಾಪ್ಟೇಷನ್ ಹೆಂಗೆ ಅಡಾಪ್ಟ್ ಆ್ಯಂಡ್ ಇವಾಲ್ವ್ ಮಾಡ್ಕೋತೀವಿ. ಡೈವರ್ಸಿಟಿ ಅಂದ್ರೆ ಏನು? ಸ್ಪೀಷೀಸ್, ಜೆನೆಟಿಕ್ ಮತ್ತು ಇಕೋಸಿಸ್ಟಮ್ ಅಂತ ನೆನ್ಪಿಟ್ಕೋರಿ. ಟಾಕ್ಸೋನಮಿ ಅಂದ್ರೆ ಬಯೋನಾಮಿಯಲ್ ನೇಮ್ಸ ಮತ್ತು ಹೈರಾರ್ಕಿ, ಟೈಪ್ ಆಫ್ ಸ್ಪೆಸಿಮನ್ನ ನಾವು ಟಾಕ್ಸೋನಮಿಯಲ್ಲಿ ಕಲ್ತೀವಿ. ಮತ್ತು ಆರ್ಗನೈಸ್, ಐಡೆಂಟಿಫೈ, ಕನ್ಸರ್ವ್. ಇಷ್ಟು ನಾವು ನೆನ್ಪಿಟ್ಕೊಂಡ್ರೆ ನಮ್ಗೆ ಲಿವಿಂಗ್ ವರ್ಲ್ಡ್ ಬೇಸಿಕ್ಸ್ ಎಲ್ಲ ಗೊತ್ತಾಯ್ತು. ನಾವು ಟಾಕ್ಸೋನಮಿ ಅಂದರೆ ಏನು? ಅದನ್ನು ನೇಮಿಂಗ್ ಮಾಡೋದು. ಇದಕ್ಕೆ ನಾವು ಸೈಂಟಿಫಿಕ್ಲಿ ನೇಮ್ ಮಾಡೋದಕ್ಕೆ ನಾವು ಟಾಕ್ಸೋನಮಿ ಅಂತೀವಿ. ಅದ್ರಾಗ ಬಯೋನಾಮಿಯಲ್ ನೋಮನ್ಕ್ಲೇಚರ್ ಅಂದರೆ ಏನು? ಒಂದು ಸ್ಪೀಷೀಸ್ಗೆ ಎರಡು ನೇಮ್ಸ್ ಇಡೋದು. ಮತ್ತು ಹೈರಾರ್ಕಿ ನೆನ್ಪಿಟ್ಕೋರಿ. ಹೈರಾರ್ಕಿ ಇಂಪಾರ್ಟೆಂಟ್ ಐತಿ. ಮತ್ತು ಸೆಕೆಂಡ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಒಳಗೆ ಯೂಸ್ ಆಕೈತಿ. ನಿಮ್ಗೆ ಲಿವಿಂಗ್ ಥಿಂಗ್ಸ್ ಅಂದ್ರೆ ಲಿವಿಂಗ್ ವರ್ಲ್ಡ್ ಒಳಗೆ ಇಷ್ಟೇ ಇತ್ತು. ಮತ್ತು ನಿಮಗೆಲ್ಲ ಡೀಟೇಲಾಗಿ ಕವರ್ ಮಾಡಿದ್ದೀನಿ ಲಿವಿಂಗ್ ಥಿಂಗ್ಸ್, ಲಿವಿಂಗ್ ವರ್ಲ್ಡ. ಇನ್ನು ಬರೀ ನೆಕ್ಸ್ಟ್ ಕನ್ಕ್ಲೂಷನ್ಗೆ ಬರೋಣ. ಈಗ ನಾವು ಕನ್ಕ್ಲೂಷನ್ಗೆ ಬಂದೆವು. ಈಗ ನೀವು ಎಲ್ಲ ಲಿವಿಂಗ್ ವರ್ಲ್ಡ್ಗೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆಗೈತಿ. ನಿಮ್ಗೆ ಕಾನ್ಸೆಪ್ಟ್ನ ಕ್ರಿಸ್ಟಲ್ ಕ್ಲಿಯರ್ ಮಾಡೀನಿ. ಮತ್ತು ನೀವು ನೆನ್ಪಿಟ್ಕೋರಿ, ಡೈವರ್ಸಿಟಿ ಭಾಳ ಆಸಮ್ ಥಿಂಗ್ ಐತಿ. ಈಗ ನೀವು ಡೈವರ್ಸಿಟಿನ ಕಲ್ತಿರಂದ್ರೆ ಬಯಾಲಜಿ ನೀವು ನೆಕ್ಸ್ಟ್ ಲೆವೆಲ ರಾಕ್ ಮಾಡ್ತೀರಿ. ಮತ್ತು ನಮ್ದು ನೆಕ್ಸ್ಟ್ ಎಪಿಸೋಡ ಮತ್ತು ನೆಕ್ಸ್ಟ್ ಯಾವ್ದು ಬರ್ತೈತಿ ಅಂದ್ರೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಬರ್ತೈತಿ. ನೀವೆಲ್ಲರೂ ರೆಡಿ ಇರ್ರಿ. ಅದನ್ನ ಇನ್ನೂ ಇದ್ರಿಗಿಂತನೂ ನೆಕ್ಸ್ಟ್ ಲೆವೆಲಾಗಿ ಮಾಡಿಕೊಡ್ತೀನಿ. 5 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನು ಆ್ಯಡ್ ಮಾಡ್ತೀನಿ. ಮತ್ತು ನಿಮ್ಗೆ ಎಲ್ಲ ಕಾನ್ಸೆಪ್ಟ್ನ ಕ್ರಿಸ್ಟಲ್ ಕ್ಲಿಯರ್ ಮಾಡ್ತೀನಿ. ಡಯಾಗ್ರಾಮ್ಸ್ ಆಗಲಿ, ಪ್ರತಿಯೊಂದು ಎಲ್ಲ ಏನೇನು ಅಪ್ಕಮಿಂಗ್ ಚಾಪ್ಟರ್ಸ್ ಟಾಪಿಕ್ ಬರ್ತಾವೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿಲ್ಲ ಲೈಕ್ ಮಾಡಿರಿ. ಮತ್ತು ನಮ್ಮ PUC ಸ್ಟಡಿ ಸ್ಕಾಟ್ ಬೈ HU ಪ್ರತೀಕ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೀವು ಪ್ರತಿಯೊಬ್ಬ PUC ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾಕಂದ್ರೆ ಇದು ನಾವು ಒಂದು ರೆವಲ್ಯೂಷನ್ ತರದೈತಿ. ರೆವಲ್ಯೂಷನ್ ಸಂಬಂಧ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ. ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಡೈಲಿ ನಾವು ಹೇಳಿ 2 ಅವರ್ಸ್ ಅಷ್ಟು ಸ್ಟಡಿ ಮಾಡಿದ್ರೆ ಸಾಕು. ನಮಗೆ 10 ಅವರ್ಸ್ ತನಕ ಸ್ಟಡಿ ಮಾಡೋದಿಲ್ಲ. ಯಾಕಂದ್ರೆ ನಾವು ಕಾಲೇಜ್ ಮತ್ತು ಕಾಲೇಜ್ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ, ಈ ಸ್ಕೂಲ್ಸ್ ಇರ್ತಾವೆ CBSE ಅವ್ರಿಗೆ 12th ತನಕ. ನಮ್ಮದು PU ಒಳಗೆ ಹೇಳ್ತೀನಿ. ಹೆಂಗಂದ್ರೆ ನಾವು ಹೆಂಗೆ ಹೇಳ್ತಾರೆ ಅಂದ್ರೆ, ನಿಮ್ಮ ಎಕ್ಸಾಂಪಲ್ ಹೇಳ್ತೀನಿ. ನಾವು 16 ಅವರ್ಸ್ನ ಸ್ಟಡಿ ಮಾಡೀನಿ, ನಾವು 12 ಅವರ್ಸ್ ಸ್ಟಡಿ ಮಾಡೀನಿ. ಹೆಂಗೆ ಮಾಡ್ತಾರಂತ ಹೇಳಿ, ಕಾಲೇಜಾಗ 8 ತಾಸು ಕೂತು ಕಲ್ತಿರ್ತಾರೆ. ಮತ್ತು ಅದ್ರೊಳಗ ಈಗ 4 ಅವರ್ಸ ಯಾವ್ದ್ರ ಕೋರ್ಸ್ ಇರ್ತೈತಿ, ಕೋರ್ಸ್ ತೊಗೋತಾರೆ 4 ಅವರ್ಸ. ಸೆಲ್ಫ್ ಸ್ಟಡಿ ಅಂತ 2 ಅವರ್ಸ್ ತೊಗೋತಾರೆ. ಅದ್ರೊಳಗೆ ಹೆಂಗೆ ಮಾಡ್ತಾರೆ ಹೇಳಿ, ಕಾಲೇಜ್ದಾಗಂತೂ ಒಂದೊಂದು ಸ್ವಲ್ಪ ಸ್ಟೂಡೆಂಟ್ಸ ಭಾಳ ಡೀಪ್ಲಿ ಸ್ಟಡಿ ಮಾಡ್ತಾರೆ, ಭಾಳ ಇದು ಮಾಡ್ತಾರೆ. ಆದ್ರೆ ಒಂದೊಂದು ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾರೆ ಗೊತ್ತು, ಅವ್ರು ಸ್ಟಡಿನ ಮಾಡ್ತಾರೆ 16 ಅವರ್ಸ್. ಅವ್ರು ಡಿಸ್ಟ್ರಾಕ್ಟೆಡ್ ಆಗಿ ಸ್ಟಡಿ ಮಾಡೋದಕ್ಕಿಂತನೂ ನೀವು 2 ಅವರ್ಸ್ ಫುಲ್ ಫೋಕಸ್ ಆಗಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ನೀವು ಓದಿರಂದ್ರೆ ನಿಮ್ಮ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ಬೆಸ್ಟ್ ಮಾರ್ಕ್ಸ್ ಸಿಗ್ತಾವೆ. ಅದು ಮತ್ತು ನಾವು ಹೆಂಗೆ ಒಂದು ದಿವಸ ಮಾಡಿಬಿಡೋದಿಲ್ಲ, 1 ವೀಕ್ ಮಾಡಿಬಿಡೋದು. ಫುಲ್ ಸ್ಟಾರ್ಟಿಂಗ್ ಫುಲ್ ಜೋಶ್ಲಿ ಇರೋದು, ಮತ್ತು ಸೆಕೆಂಡ್ ಡೇ ವೀಕ್ 8th ಡೇ ಬಿಟ್ಟು ಬಿಡೋದು. ಹಂಗೆ ಮಾಡೋದಿಲ್ಲ. ಯಾವತ್ತೂ ಹೇಳ್ತೀನಿ ಕೇಳ್ರಿ, ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಯಾವತ್ತೂ ಕೈ ಕೊಡ. ನೀವು ಹಾರ್ಡ್ ವರ್ಕ್ ಮಾಡಿರಿ, ಬಟ್ ಆದ್ರೆ ಹಾರ್ಡ್ ವರ್ಕ್ ಒಂಚೂರ, ಸ್ಮಾರ್ಟ್ ವರ್ಕ್ ನೆಕ್ಸ್ಟ್ ಲೆವೆಲ, ಕನ್ಸಿಸ್ಟೆಂಟ್ ಡೈಲಿ ಮಾಡೋದು. ನೀವು 2 ಅವರ್ಸ್ ಅಷ್ಟೇ ಮಾಡಿರಿ, ಡೈಲಿ ಮಾಡಿ. ಯಾಕಂದರೆ ನೀವು ಡೈಲಿ ನೆಕ್ಸ್ಟ್ ಡೇ ನೀವು 1% ಬೆಟ್ರ್ ಆಗಿ, ನೆಕ್ಸ್ಟ್ ಡೇ 1% ಬೆಟ್ರ್ ಆಗಿ. ನಾವು 1% ಬೆಟ್ರಾಗಿ 100% ಮಾಡೋದು. ನಮಗೇನು ಡೈರೆಕ್ಟ್ ಜಿಗಿ ಹೊಡಿಬೇಕಲ್ಲ. ನಾ ಏನು ನಿಮ್ಗೆ ಯಾವತ್ತೂ ನಿಮ್ಗೆ ಟ್ರಿಕ್ಸ್ ಹೇಳಂಗಿಲ್ಲ ಹೆಂಗೆ ಕಾಪಿ ಮಾಡೋ ಅಂತ ಹೇಳಂಗಿಲ್ಲ. ನಿಮ್ಗೆ ಯಾವತ್ತು ಕಾನ್ಸೆಪ್ಟ್ ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊರಿ. ನಾವು ಎಷ್ಟು ನಾಲೆಜ್ನ ತಿಳ್ಕೊತೀವಿ, ನಾವು ಎಷ್ಟು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ನಮ್ಮ ಅಷ್ಟು ನಾಲೆಜ್ ಹೆಚ್ಚಾಕೈತಿ. ನಮ್ಗೆ ನಾಲೆಜ್ ಹೆಚ್ಚಾತಂದ್ರೆ ನಮ್ಮ ಸ್ಕಿಲ್ಸ್ ಡೆವಲಪ್ ಆಕ್ಕೋ. ಸ್ಕಿಲ್ ಡೆವಲಪ್ ಆದ್ರೆ ನಮ್ಗೆ ಚಲೋ ನಮ್ಮ ಲೈಫ್ ಒಳಗೆ ನಾವು ಸಕ್ಸೀಡ್ ಆಕ್ಯೋ. ಇದಷ್ಟು ನೆನ್ಪಿಟ್ಕೋರಿ. ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್. ಮತ್ತು ನಮ್ಮ ಮರ್ಯಾಕೆ ಹೋಗ್ಬೇಡ್ರಿ ಎಲ್ಲರೂ. PUC ಸ್ಟಡಿ ಸ್ಕಾಟ್ ಬೈ HU ಪ್ರತೀಕ್ನ ಸಬ್ಸ್ಕ್ರೈಬ್ ಮಾಡೋಕೆ. ಸಿ ಯು ಸೂನ್.